ಶ್ರೀರಾಮ ಮತ್ತು ಶ್ರೀಕೃಷ್ಣ ಈ ಎರಡೂ ಅವತಾರಗಳ ಮೂಲಕ ನಾವು ಏನನ್ನು ತಿಳ್ಕೋಬೋದು? ನಾವು ಶ್ರೀರಾಮನ ನಾವು ನೋಡೋದು ತ್ರೇತಾಯುಗದಲ್ಲಿ ಮರ್ಯಾದಾ ಪುರುಷೋತ್ತಮ, ಏಕಪತ್ನಿ ವ್ರತಸ್ಥ, ಅವನದೇ ಆದ ಗುಣಗಳನ್ನು ನಾವು ನೋಡ್ತೀವಿ. ಅಲ್ಲಿ ಪಿತೃವಾಕ್ಯ ಪರಿಪಾಲಕ. ಮತ್ತೆ ನಂತರ ದ್ವಾಪರ ಯುಗ ಬಂದಾಗ ಆ ಕೃಷ್ಣನ ಗುಣಗಳು ತದ್ವಿರುದ್ಧವಾಗಿದ್ದಾವೆ ರಾಮನಿಗಿಂತ. ನಾಯಕದು ಬಾಹ್ಯ ಪ್ರಪಂಚಕ್ಕೆ ನಾವು ನೋಡುವಾಗ ಹಲವಾರು ಪತ್ನಿಯರು, ಅಲ್ಲಿ ಪಿತೃವಾಕ್ಯ ಪರಿಪಾಲನೆ ಇದೆಯೋ ಇಲ್ಲೋ ಗೊತ್ತಿಲ್ಲ ನಮಗೆ. ಅಲ್ಲಿ ಧರ್ಮದ ಉದ್ಧಾರಕ್ಕೆ ಅವನು ಹೆಚ್ಚು ಒತ್ತು ಕೊಡ್ತಾನೆ. ಇಲ್ಲಿ ಧರ್ಮದ ಉದ್ಧಾರ ಶ್ರಮ ಅವಸರಗಳು ಕಾಣ್ತಾ ಇಲ್ಲ. ಇನ್ನು ಅಲ್ಲಿ ಪಿತೃವಾಕ್ಯ ಪರಿಪಾಲನೆಗೆ ಹೋಗಿ ತನ್ಮೂಲಕ ಒಬ್ಬ ರಾಕ್ಷಸನ ಸ್ಮರ ಮಾಡ್ತಾನೆ. ಅಷ್ಟೇ ಅಷ್ಟೇ ಅಲ್ವಾ, ಬೇರೆದಿಲ್ಲ ಅಲ್ಲ, ಅಷ್ಟೇ. ಒಬ್ಬ ರಾಕ್ಷಸ ಇರ್ತಾನೆ, ಅವನನ್ನು ಸಂಹಾರ ಮಾಡ್ತಕ್ಕಂಥದ್ದು, ದುಶ್ಶಕ್ತಿಯನ್ನು ಸಂಹಾರ ಮಾಡಿದ ಅಷ್ಟೇ ಆಗುತ್ತದೆ. ಇಲ್ಲ ಹಂಗಲ್ಲ. ಕೃಷ್ಣನಲ್ಲಿ ಈ ಧರ್ಮವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ. ಆಮೇಲೆ ಯಾವ ಧರ್ಮ ಯಾವತ್ತು ಅಧರ್ಮ ಅಂತ ಬಿಂಬಿಸುವಂಥ ಸ್ಥಿತಿ. ಇವೆರಡು ಕೇಳ್ತಾರ ಪ್ರಶ್ನೆ ಇನ್ನು ಎಷ್ಟು ವಿವಾದಾತ್ಮಕವಾಗಿದೆ ಇವತ್ತು ಅಂದರೆ ಅದು ಕಷ್ಟ ಹತ್ರ ಕೊಡ್ತು ನನಗೆ. ನೋಡಿ, ಈಗ ನನ್ನ ಧರ್ಮವನ್ನು ಪಾಲನೆ ಮಾಡಲಿಕ್ಕೋಸ್ಕರ ರಾಜನಾಗಿ ಸೀತೆಯನ್ನೇ ಅಗ್ನಿಪರೀಕ್ಷೆ ಗುರಿಪಡಿಸ್ತಾನ. ಅಧರ್ಮನ ಪ್ರಶ್ನೆ ಕಾಡ್ತದೆ ನಮ್ಮನ್ನ, ಹೌದಲ್ವಾ? ಸರ್ವ ಮುಖ್ಯ ಆಯಿತು ನನಗೆ, ಪ್ರಜೆಗಳು ಹೇಳಿದ್ದೇ ಮುಖ್ಯ ಆಯಿತು, ಅಷ್ಟರಿಗೆ ಅನ್ನೋ ಪ್ರಶ್ನೆ, ಅದನ್ನು ಪ್ರಶ್ನೆ ಮಾಡಲಿಲ್ಲ. ಹೌದಲ್ವಾ? ಮಾಡಲಿಲ್ಲ, ಅದನ್ನು ಮಾಡಲಿಲ್ಲ ಅವನು. ಅಂದರೆ ಧರ್ಮ ಅಧರ್ಮಗಳ ಅರ್ಥ ತ್ರೇತಾಯುಗದಲ್ಲೂ ದ್ವಾಪರ ಯುಗದಲ್ಲೂ ಬೇರೆ ಆಗಿತ್ತು. ಅಲ್ಲಿ ರಾಮನ ಅವತಾರವಾಗಿ ಅದನ್ನು ಹೇಳ್ತಾನೆ, ಕೃಷ್ಣನ ಅವತಾರವಾಗಿ ಇಲ್ಲಿ ಹೇಳ್ತಾನೆ. ವಾಲ್ಮೀಕಿಗೆ ಯಾವ ಧರ್ಮ ಅಂತ ಕಾಣಿಸ್ತೋ ಅದು ವ್ಯಾಸರ ಧರ್ಮ ಅಂತ ಕಾಣದೇ ಇರ್ಬೋದು, ಹೌದಲ್ವಾ? ಹಾಗಾಗಿ ಇವು ಎರಡನ್ನೂ ಒಂದಕ್ಕೊಂದಕ್ಕೆ ಹೋಲಿಕೆ ಇಲ್ಲದೆ ಅವನ್ನ ಹಾಗಾಗೆ ಆಯಾ ಕಾಲದಲ್ಲಿ ನೋಡೋದು, ಅಲ್ಲಿ ನಾವೇನು ಕಲ್ತ್ಕೋಬೋದು ಅನ್ನೋದು ಮಾತ್ರವೇ ಸರಿ ಅನ್ನಿಸ್ತದೆ ಹೊರತು ಎರಡನ್ನು ಹೋಲಿಕೆ ಮಾಡೋದು ಸರಿಯಲ್ಲ ಅನ್ನಿಸ್ತದೆ. ಯಾಕಂದರೆ ಅದು ಒಂದು ಕಾಲಘಟ್ಟ, ಇದು ಇನ್ನೊಂದು ಕಾಲಘಟ್ಟ. ಅಲ್ಲಿನ ಸಾಮಾಜಿಕ ಪರಿಸ್ಥಿತಿ ಬೇರೆ, ಇಲ್ಲಿನ ಸಾಮಾಜಿಕ ಪರಿಸ್ಥಿತಿ ಬೇರೆ. ಸೊ ಎರಡು ವಿಭಿನ್ನ ಸಾಮಾಜಿಕ ಪರಿಸ್ಥಿತಿ ಇಟ್ಕೊಂಡು ಎರಡು ವ್ಯಕ್ತಿಗಳನ್ನು, ಎರಡು ಅವತಾರಗಳನ್ನು ನಾವು ತುಲನೆ ಮಾಡಿ ನಾವು ಒಂದಕ್ಕೊಂದು ಹೋಲಿಸ್ತೇವೆ ಅಂತ ಹೇಳೋದು ಸರಿ ಅಲ್ಲ ಅಂತ ಅನ್ನಿಸ್ತದೆ. ಇನ್ನೊಂದು, ನಾವು ವರ್ಣದ ಬಗ್ಗೆ ಬಂದಾಗ ರಾಮನ ಅವತಾರ ಕ್ಷತ್ರಿಯನಾಗಿ, ಹೌದಲ್ಲ? ಕೃಷ್ಣನ ಅವತಾರ ಹುಟ್ಟಿದ್ದು ಕ್ಷತ್ರಿಯನಾಗಿ, ಬೆಳೆದು ಶೂದ್ರನಾಗಿ. ಇಲ್ಲಿ ನೋಡಿ ವ್ಯತ್ಯಾಸ. ಸಾಮಾಜಿಕ ಸ್ಥಿತಿಯನ್ನ ಎಷ್ಟು ಚೆನ್ನಾಗಿ ಬದಲಾವಣೆ ಆಗಿದೆ ಅಲ್ವ? ಹೌದಲ್ಲ? ಕ್ಷತ್ರಿಯನಾಗೇ ಇರ್ತಾನೆ, ಮರ್ಯಾದ ಪುರುಷೋತ್ತಮ ಕ್ಷತ್ರಿಯನಾಗೆ ಕೊನೆಗೂ ಆಗ್ತದೆ ಅವತಾರ. ಇಲ್ಲಿ ಹಾಗಲ್ಲ. ಅವನು ಜನ್ಮತಃ ಕ್ಷತ್ರಿಯ, ವಸುದೇವನ ಕ್ಷತ್ರಿಯ ಆಗಿದ್ದ, ಅದು ಶೂದ್ರ ಅಲ್ಲ. ಆದರೆ ಅವನ ಎಲ್ಲ ಬೆಳವಣಿಗೆ ಆಗಿದ್ದು ಯಾರ ಮಧ್ಯೆ? ಅವನು ಬೆಳೆಸಿದ್ದಾರು ಗೋಲರು, ಅವ್ರನ್ನ ನಾವು ಶೂದ್ರರು ಅಂತ ಕರಿತೀವಿ ಅಲ್ವಾ? ವ್ಯತ್ಯಾಸ ನೋಡ್ಬೋದಾ? ಸಾಮಾಜಿಕ ಸ್ಥಿತಿಯಲ್ಲಿ ಏನೋ ಒಂದು ಬದಲಾವಣೆ ಕಾಣ್ತಾ ಇದೆಯಾ ಅಲ್ಲಿ, ಅಷ್ಟೇ. ಇದನ್ನು ಸೂಕ್ಷ್ಮವಾಗಿ ಹೇಳ್ತೇನೆ, ಅದನ್ನು ಹೆಚ್ಚು ಒತ್ತು ಕೊಡ್ಲಿಕ್ಕೆ ಹೋಗಲ್ಲ. ಸೊ ಎರಡು ವ್ಯಕ್ತಿತ್ವಗಳು, ಸಮಾಜ ಆ ವ್ಯಕ್ತಿಗಳು ನಮಗೆ ನಾವು ಪ್ರೇರಿತವಾಗಿದ್ದೇವೆ, ಹಾಗೆ ನಾವು ನಮ್ಮ ನಡತೆಯನ್ನು ರೂಢಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಆದರೆ ಎರಡು ಸಾಮ್ಯತೆಯನ್ನು ಕಲ್ಪಿಸಲಿಕ್ಕೆ ಹೋಗಬಾರ್ದು.